ಆದ್ರೆ ಇನ್ನಷ್ಟು ವಿಚಾರಗಳನ್ನ DLSA ಇಂದ ಬಂದಿರುವಂತಹ ಅಡ್ವೊಕೇಟ್ ಮ್ಯಾಮ್ ಇವರು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಯಾವ ರೀತಿಯಲ್ಲಿ ಯಾವುದೇ ಒಂದು ತೊಂದರೆ ಬಂದ್ರೆ ಅಥವಾ ಮಹಿಳಾ ಸಂಬಂಧಪಟ್ಟಂತಹ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಯಾವ ರೀತಿ ಅದನ್ನ ಎದುರಿಸಬೇಕು, ಯಾವ ರೀತಿ ಅದನ್ನ ತೆಗೆದುಕೊಂಡು ಬಂದು DLSA ಮುಂದೆಯೋ ಅಥವಾ ಪಂಚಾಯತ್ ಮುಂದೆಯೋ ಯಾವ ರೀತಿ ಇಡಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆ ಇರೋದ್ರಿಂದ ಮುಕ್ತವಾಗಿ ನಿಮ್ಮ ಮಾತುಗಳು ಆಡುವುದನ್ನು ನಾವು ಅಪೇಕ್ಷಿಸ್ತೀವಿ. ಮೊದಲನೇದಾಗಿ ನಿಮ್ಮ ಅನುಭವದಲ್ಲಿ PRI ಮೆಂಬರ್ಸ್ಗಳಾಗಿಯೋ ಅಥವಾ ಆಶಾ ಕಾರ್ಯಕರ್ತರಾಗಿಯೋ ಕೆಲಸ ಮಾಡುವ ಸಂದರ್ಭಗಳಲ್ಲಿ ಮಹಿಳೆಯರ ಸುರಕ್ಷತೆ ಹಾಗೂ ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳ ಕುರಿತು ಈ ಪಂಚಾಯಿತಿಯಲ್ಲಿ ಯಾವ ರೀತಿಯಾದ ವಿಚಾರಗಳು ನಿಮ್ಮ ಮುಂದೆ ಬರ್ತವೆ? ಅಂದರೆ ಯಾವುದೇ ಒಬ್ಬ ಮಹಿಳೆಯ ಮೇಲೆ ಆಗುವಂಥ ತೊಂದರೆಗಳೇನಿರ್ಬೋದು, ಈ ಕೋರ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿಯ ತೊಂದರೆಗಳನ್ನು ಮಹಿಳೆಯರು ಎದುರಿಸ್ತಾ ಇರ್ತಾರೆ ಅನ್ನೋ ವಿಚಾರವಾಗಿ ನೀವು ಕಂಡಿರುವಂಥದ್ದನ್ನು ನೀವು ಮುಕ್ತವಾಗಿ ಹೇಳ್ಬೋದು. ಪ್ರಶ್ನೆ ನಿಮ್ಮ ಬಾಯಿಂದ ನಾವು ಕೇಳಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಏಕೆಂದರೆ ಎಲ್ಲರೂ ಆಶಾ ಕಾರ್ಯ ಇರ್ತಾರೆ, ಅವ್ರಿಗೇನಪ್ಪ ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಂತಾರೆ. ಆದರೆ ನೀವು ಅನುಭವಿಸೋದು ನೋವು ಏನು ಅಂತ ನಮಗೆ ಗೊತ್ತಿದೆ. ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಒಂದು ಮನೆಗೆ ಹೋದರೆ ನೀವು ಯಾವ ಥರ ಫೇಸ್ ಮಾಡ್ತೀರಾ, ಒಂದು ಬಾಲಗರ್ಭಿಣಿ ಅಥವಾ ಒಂದು ಬಾಲ್ಯ ವಿವಾಹ ಆಗ್ತಿದೆ ಅಂದರೆ ನೀವು ಮುಂದೆ ಹೋಗ್ತೀರಾ ತಡೆಯೋಕ್ಕೆ, ಆವಾಗ ನೀವು ಏನೇನು ಫೇಸ್ ಮಾಡ್ತೀರಾ ಅದನ್ನು ಹೇಳಿ ನೀವು. ಆವಾಗ ನಾವು ಅದಕ್ಕೆ ನಿಮ್ಗೆ ಹೇಳ್ತೀವಿ. ಈಗ ಏನಾಗುತ್ತೆ, ನೀವು ಹೋಗ್ತೀರಾ, ಯಾರೋ ರಾಜಕೀಯದ ವ್ಯಕ್ತಿಗಳು ಬರ್ತಾರೆ ಅಥವಾ ಇನ್ಯಾವುದೋ ಅವ್ರ ಮನೆ ಕಡೆಯವರೇ ಬರ್ತಾರೆ, ಬಂದು ನಿಮ್ಮನ್ನು ತಡೀತಾರೆ, ಹೌದಲ್ಲ, ಹೊಡಿಯೋಕ್ಕೆ ಕೂಡ ಮುಂದಾಗ್ತಾರೆ. ಎಷ್ಟೋ ಸತಿ ಹೊಡೆದು ಕೂಡ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ನಿಮಗೆ ಯಾಕೆ, ನಮ್ಮ ಫ್ಯಾಮಿಲಿ ವಿಷಯ ಅಂತ ಹೇಳಿ ಆಗ ನೀವು ಧೈರ್ಯಗೆಡ್ತೀರಾ. ಸೊ ಅದ್ರ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳಿಪ್ಪ. ಪ್ರತಿಯೊಂದು ಮನೇನು ಒಂದು ಹಳ್ಳಿ ಅಂದರೆ ಈಗ ನಿಮ್ಮದು ಯಾವ ಏರಿಯಾ ಬರುತ್ತೆ? ಕಾಟೇನಹಳ್ಳಿ ಏರಿಯಾ. ಆ ಏರಿಯಲ್ಲಿ ಏನೇನು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀರಾ ಮೇಡಮ್? ಸಮಸ್ಯೆ ಅಂದರೆ ಈಗ ನೀವು ಮನೆಗೆ ಹೋಗ್ತೀರಾ, ಆ ಮನೆಗಳಲ್ಲಿ ಏನೇನು ನೋಡ್ತೀರಾ? ಆ ಮನೆಯವರ ಸಮಸ್ಯೆ, ನಿಮ್ಮ ಸಮಸ್ಯೆ ಅಲ್ಲ ಮೇಡಮ್. ಸಮಸ್ಯೆಗಳು ಆಗಾರನೇ ಇರ್ತೈತಿ ಫೀಲ್ಡಿಗೆ ಹೋದಾಗ. ಹೇಳೋದು 100 ಸಮಸ್ಯೆ ಇದೆಯಾ? ಮಹಿಳೆಯರು ಕೌಟುಂಬಿಕವಾಗಿ ಬೇಕಾದಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ ಮೇಡಮ್. ಆದ್ರೆ ಅದಕ್ಕೆ ಸೇಫ್ಟಿ ನಾವು ಒಬ್ಬರೇ ಹೋಗಿ ಫೈಟ್ ಮಾಡೋಕ್ಕೂ ಆಗಲ್ಲ, ಅದು ಒಪ್ಕೊಂತೀವಿ. ಅದಕ್ಕೆ ಸ್ವಲ್ಪ ಸಮಾಜದಿಂದ ಎಲ್ಲರ ಸಾಥು ಬೇಕು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಅದಕ್ಕೆ ನಾವು ಬಂದಿದೀವಿ ಅಮ್ಮ ಇವತ್ತು, ಅದೇ ಕಾರಣಕ್ಕೋಸ್ಕರ ನಾವು ಬಂದಿದೀವಿ. ಬರೀ ಪೊಲೀಸ್ನವ್ರು ಒಬ್ಬರನ್ನೇ ಫೋಕಸ್ ಮಾಡಿದ್ರು ಏನೂ ಆಗಲ್ಲ. ಅವ್ರು ಹೋಗ್ತಾರೆ, ಒಂದು ಕೇಸ್ ಫೈಲ್ ಮಾಡ್ರಿ ಅಂತಾರೆ, ಅಷ್ಟೇನೆ. ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಮುಂದಕ್ಕೆ ಆಫೀಸರ್ ನೋಡ್ಕೊಂತಾರೆ ಅಂತ ಮುಂದಕ್ಕೆ ಗೊತ್ತಾಗ್ತಾರೆ, ಅದು ಅಲ್ಲೇ ಕೋರ್ಟಿಗೆ ಹೋಗುತ್ತೆ, ಅದೇನೋ ಆಗುತ್ತೆ, ಅದು ನ್ಯಾಯ ಸಿಗುತ್ತೋ ಅನ್ಯಾಯ ಸಿಗುತ್ತೋ ಅದು ಮುಗೀತು. ತಿರ್ಗಾ ಸಮಾಜಕ್ಕೆ ಬರೋದಾಗ ಅದು ರಿಪೀಟು, ತಿರ್ಗಿ ಇಲ್ಲೇ ಸಮಸ್ಯೆ ಪರಿಹಾರ ನಾವು ಹುಡುಕೊಡ್ಬೇಕು. ಅದಕ್ಕೋಸ್ಕರ ಇಲ್ಲೇ ಸ್ಥಳೀಯವಾಗಿರೋ ಅಂಥ ಪಂಚಾಯತಿಯವರು ತಗೊಬೇಕು, ಹಾಸ್ಪಿಟ್ಲವರು ತಗೊಬೇಕು, ಪೊಲೀಸ್ನವರು ತಗೊಬೇಕು, ಎಲ್ಲರೂ ಒಗ್ಗೂಡಿ ಯಾವುದು ನಮ್ಮದು ಕರೋನಾದಲ್ಲಿ ಮಾಡಿದ್ವಲ್ಲ ವರ್ಕು, ಆ ಥರ ವರ್ಕ್ ಮಾಡಿದ್ರೆ ಕೌಟುಂಬಿಕ ದೌರ್ಜನ್ಯನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ಅವರಿಗೆ ಎಲ್ಲರೂ ಅಲ್ಲಿ ರಜ್ಜಿಗೆ ನೀವು ಮಾಡ್ತಾ ಇರೋ ತಪ್ಪು ಅನ್ನೋದನ್ನ ಫೋಕಸ್ ಮಾಡಿ ಹೇಳೋಂಥ ಎಲ್ಲ ಡಿಪಾರ್ಟ್ಮೆಂಟು ಇದ್ದಾಗ ನಮ್ಮ ಸಪೋರ್ಟಿಗೆ ಯಾವ ಡಿಪಾರ್ಟ್ಮೆಂಟು ಇಲ್ಲ, ಯಾವ ವ್ಯಕ್ತಿನೂ ಇಲ್ಲ ಅಂತ ಅವನ ತಪ್ಪು ತಿದ್ದುಕೊಂಡು ಆ ಕೌಟುಂಬಿಕವಾಗಿ ಮಹಿಳೆಯರಿಗೆ ಕೊಡ್ತಾ ಇರೋಂತಹ ಇದು ಹಿಂಸೆ ಆಗಲಿ ಒಂದು ದೌರ್ಜನ್ಯ ಆಗಲಿ ತಡೆಯೋದಕ್ಕೆ ಒಂದು ಸಹಕಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಮೇಡಮ್. ಕೌಟುಂಬಿಕ ದೌರ್ಜನ್ಯ ಅಂದ್ರೆ ಯಾವ ತರ ನಡೆಯುತ್ತೆ? ನಾನೇ ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಎಲ್ಲ ತರದ್ದು ಇರುತ್ತೆ ಮೇಡಮ್. ಒಂದೊಂದು ಮನೇಲಿ ಒಂದೊಂದು ಥರ. ಒಂದು ಮನೇಲಿ ಗಂಡನ ದೌರ್ಜನ್ಯ ನಡಿಬೋದು, ಒಂದು ಮನೇಲಿ ಅತ್ತೆ ನಡಿಬೋದು, ಒಂದು ಮನೇಲಿ ಮಾವನ್ ನಡಿಬೋದು, ಒಂದು ಮನೆಯಲ್ಲಿ ನಾದ್ನಿದಿರ್ ನಡಿಬೋದು. ಅಂದ್ರೆ ಡಿಫ್ರೆಂಟ್ ಆಗಿ ಇರುತ್ತೆ ಮೇಡಮ್, ಒಂದೇ ತರ ಅಂತ ಇರಲ್ಲ. ಅದಕ್ಕೆ ಎಲ್ಲಾ ತರವಾಗೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತೀವಿ. ಈಗ ಲಿಂಗ ತಾರತಮ್ಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ. ಗಂಡಸರೇ ಅದಕ್ಕೆ ಇದು ನಾವು ಹೆಂಗಸರನ್ನ ದೂಷಿಸಬಾರ್ದು, ಗಂಡು ಇರೋಕ್ಕೂ ಗಂಡು ಹುಡ್ಸೋಕ್ಕೂ ಹೆಣ್ಣು ಹುಡ್ಸೋಕ್ಕೂ ಎರಡಕ್ಕೂ ನೀನೇ ಕಾರಣಕರ್ತ, ಅದನ್ನು ತಿಳುವಳಿಕೆ ಇರ್ತೀವಿ. ಆದರೆ ನಾವು ಒಂದೇ ರೂಟಲ್ಲಿ ನಾವು ಒಬ್ಬರೇ ಕೆಳ ಹಂತದಲ್ಲಿ ಹೇಳೋದ್ರಿಂದ ಇವಳೆಲ್ಲ ಒಂದು SLC PUC ಓದ್ಕೊಂಡಿದ್ದಳು, ಇಲ್ಲೆಲ್ಲ ಓಡಾಡ್ಕೊಂಡು. ಕಾನೂನು ಸೇವಾ ಪ್ರಾಧಿಕಾರ ಅಂದ್ರೆ ಅದು ಬಂದು ಕೋರ್ಟ್ ಅಲ್ಲ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅನ್ನೋದು ಒಂದು ಪ್ರೀ ಲಿಟಿಗೇಷನ್ ಆಫೀಸ್ ಅಂತ ಹೇಳಿ, ಅಲ್ಲಿ ನೀವು ಗಂಡ ಹೆಂಡತಿ ಜಗಳ ಇರ್ಬೋದು ಅಥವಾ ತಂದೆ ತಾಯಿ ಜಗಳ ಇರ್ಬೋದು ಅಂತ ಬಂತು ಅಂದ್ರೆ ಅದು ಕೋರ್ಟ್ ಒಳಗೆ ಕರ್ಕೊಂಡು ಹೋಗಲ್ಲ. ಕೋರ್ಟಿನ ಹೊರಗಡೆ ನಡೆಯುವಂತಹ ಮನೆಯಲ್ಲಿ ಹೆಂಗೆ ಗ್ರಾಮ ಪಂಚಾಯತಿಲಿ ಹೆಂಗೆ ಡಿಸ್ಕಷನ್ ಆಗುತ್ತೆ ಆ ಥರ ಜಡ್ಜ್ ಇರ್ತಾರೆ. ಅಲ್ಲಿ ಜಡ್ಜ್ ಕೂಡ ಕೋರ್ಟ್ ಎಲ್ಲ ಹಾಕೊಂಡು ಲಾಯರ್ ಥರ ಇರೋದಿಲ್ಲ, ಲಾಯರ್ನ ಅಲ್ಲಿ ಸೇರಿಸಲ್ಲ, ಬರೀ ಜಡ್ಜ್ ಇರ್ತಾರೆ, ನಿಮ್ಮ ಫ್ಯಾಮಿಲೀಸ್ ಇರುತ್ತೆ. ನಾನು ಅದನ್ನೇ ಹೇಳಿದ್ನಲ್ಲ, ಈ ಅರಿವು ನಿಮ್ಗೆ ಇಲ್ವೇ ಇಲ್ಲ. ಪ್ರೀ ಲಿಟಿಗೇಷನ್ ಅಂತ ಸಖಿನೂ ಅಲ್ಲ, ಸಖಿ ಒನ್ ಸ್ಟಾಪ್ ಬೇರೆ ಇದೆ. ಆ ಸಖಿಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಸಖಿ ಒನ್ ಸ್ಟಾಪ್ಗಿಂತ ಡಿಫ್ರೆನ್ಸ್ ಏನಿದೆ ಅಂದರೆ, ಇಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇರುತ್ತೆ, ಪ್ರತಿಯೊಂದು ಹಳ್ಳಿಗಳ ಕಡೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಅಂತಿರುತ್ತೆ. ಅಲ್ಲಿ ಜಡ್ಜಸ್ ಇರ್ತಾರೆ. ಆ ಜಡ್ಜಸ್ ಮುಖ್ಯವಾಗಿ ಬಂದು ಕೂತ್ಕೊಳ್ತಾರೆ. ಕೋರ್ಟ್ ಒಳಗಡೆ ನಿಮ್ಮನ್ನ ಕರ್ಸಲ್ಲ.
ಕೋರ್ಟಲ್ಲಿ ಕೇಸ್ ಬುಕ್ ಮಾಡಲ್ಲ, ಒಂದು PLV ಅಂತ ಒಂದು ಮಾಡ್ಕೊಳ್ತಾರೆ. ಅಲ್ಲಿ ನಿಮ್ಮನ್ನ ಎರಡೂ ಕಡೆಯವ್ರನ್ನ ಕೂರಿಸಿ ಸಮಾಧಾನವಾಗಿ ಬುದ್ಧಿವಾತನ ಹೇಳಿ ಅವರಿಗೆ ಒಂದು 4 ಸೆಷನ್ ಕೊಡ್ತಾರೆ. ಇಲ್ಲಿ ಬನ್ನಿ, ನಿಮಗೆ ತೊಂದರೆ ಇದೆ ಅಂದರೆ ಸಾಲ್ವ್ ಮಾಡ್ಕೊಳ್ಳಿ ಅಂತ. ಈಗ ನಾವು ಎಷ್ಟೋ ಮಕ್ಕಳನ್ನ ನೋಡ್ತೀವಿ, ಎಷ್ಟೋ ಜನ ಹೆಣ್ಣು ಮಕ್ಕಳು ಆಸ್ತಿಗೋಸ್ಕರ ಬರ್ತಾರೆ, ನಮ್ಮ ಅಪ್ಪ ಅಮ್ಮನ ಬೇಡ, ನನಗೆ ಆಸ್ತಿ ಕೊಡಿ, ಭಾಗ ಕೊಡಿ ಅಂತ. ಸೊ ಅವ್ರನ್ನೂ ಕರೆಸಿ ಅಪ್ಪ ಅಮ್ಮನನ್ನು ಕೂರಿಸಿ ಮಾತಾಡಿಸಿ, ಹೆತ್ತ ತಂದೆ ತಾಯಿ ಅಣ್ಣಂದ್ರು ಇರ್ತಾರೆ, ಅವರು ಕಷ್ಟಪಟ್ಟು ಸಾಲವನ್ನು ಮಾಡಿ ಮದುವೆ ಮಾಡಿರ್ತಾರೆ ಅಂತ ಹೇಳಿದಾಗ ಎಷ್ಟೋ ಹೆಣ್ಣು ಮಕ್ಕಳು ಪ್ರೀ ಲಿಟಿಗೇಷನ್ ಅಲ್ಲೇ ಒಪ್ಕೊಂಡಿರ್ತಾರೆ. ಗಂಡ ಹೆಂಡತಿ ಜಗಳಗಳು ಅದನ್ನು ಕೂಡ ಪ್ರೀ ಲಿಟಿಗೇಷನ್ ಅಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು ಕೋರ್ಟು ಕಚೇರಿ ಬೇರೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇರೋದು ಪ್ರೀ ಲಿಟಿಗೇಷನ್. ಅಂದರೆ ಕೋರ್ಟ್ಗೆ ಕೇಸ್ ಹಾಕಲ್ಲ, ಆದರೆ ನಿಮ್ಮ ತೊಂದರೆಗಳನ್ನು ಸಾಲ್ವ್ ಮಾಡೋಕ್ಕೆ ಅಂತಾನೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ. ಅದಕ್ಕೋಸ್ಕರ ಪ್ರತಿದಿನ ಸುಮಾರು ಒಂದು 40 ಲಾಯರ್ನ ತಗೊಂಡಿದ್ದಾರೆ. ಅವರು ₹1 ದುಡ್ಡನ್ನು ತಗೊಳ್ಳಲ್ಲ, ಉಚಿತ ಕಾನೂನು ಸೇವೆ ಅಂತ ಮಾಡ್ತಾರೆ. ಅವರು ₹1 ಫೀಸ್ ಕೇಳೋದಿಲ್ಲ. ಯಾವ್ದಾದ್ರು DLSA ಅಡ್ವೊಕೇಟ್ಸ್ ಏನಾದರೂ ₹1 ಕೇಳಿದ್ರು ನೀವು ಕಂಪ್ಲೇಂಟ್ ಮಾಡಬಹುದು. ಉಚಿತವಾಗಿ ಜನರಿಗೋಸ್ಕರ ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಪ್ಲಸ್ ಫ್ರೀಯಾಗಿ ಅವರು ಕೇಸನ್ನು ನಡೆಸ್ತಾರೆ. ಸುಮಾರು ನಮಗೂ ಕೂಡ ಪ್ರತಿ ತಿಂಗಳಿಗೆ 5 ಕೇಸು ಒಬ್ಬೊಬ್ಬ ಲಾಯರ್ಗೆ ಕೊಡ್ತಾರೆ. ನಾವು ಫ್ರೀಯಾಗಿ ಮಾಡ್ತೀವಿ, ಒಂದು ಟೈಪಿಂಗ್ ಫೀಸ್ ಕೂಡ ತಗೊಳ್ಳೋದಿಲ್ಲ ಯಾರ ಹತ್ರನೂ. ಟೈಪಿಂಗ್ ಫೀಸಿಂದ ಇದ್ದು ಒಂದು ಅಫಿಡೇವಿಟ್ ಇರ್ಬೋದು, ಯಾವುದೂ ತಗೊಳ್ಳಲ್ಲ, ಉಚಿತವಾಗಿ ಕೊಡ್ತೀವಿ. ನೀವೇನು ಮಾಡ್ತೀರಾ, ಪ್ರತಿಷ್ಠೆ ಅಂತ ಹೇಳಿ ಲಾಯರ್ಗಳ ಹತ್ರ ಹೋಗ್ತೀರಾ, ನಾನು ದುಡ್ಡು ಕೊಡ್ತೀನಪ್ಪ, ಲಾಯರ್ಗೆ ಬಿಸಾಕ್ತೀನಿ ಬರ್ತಾರೆ ಅಂತ. ಆದರೆ ನೀವು ಒಂದಿನ ಜಿಲ್ಲಾ ಸೇವಾ ಕಾನೂನು ಪ್ರಾಧಿಕಾರಕ್ಕೆ ಬಂದಿದ್ದೀರಾ? ಬಂದಿಲ್ಲ. ಯಾಕೆ ಬೇಕು? ಫ್ರೀಯಾಗಿ ಕೊಡ್ತಾರೆ, ಚೆನ್ನಾಗಿ ಮಾಡಲ್ಲ ಅಂತ. ಫ್ರೀಯಾಗಲ್ಲ, ಅಲ್ಲಿ ಕಾನೂನಲ್ಲಿ ಆಯ್ಕೆ ಮಾಡೋದೇ ಎಕ್ಸ್ಪರ್ಟ್ಸ್ನ. ಆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಇರೋರೆಲ್ಲ ಎಕ್ಸ್ಪರ್ಟ್ಸ್, ಅಡ್ವೊಕೇಟ್ಗಳೇ. ಕೊಡಲ್ವಲ್ಲ ನೀವು? ನಾ ಹೇಳೋದು ಅದಕ್ಕೆ. ಈ ಥರ ಇದೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಬಳಸ್ಕೊಳ್ಳಿ. ಅದಿರೋದೇ ನಮ್ಮಂಥವ್ರಿಗೆ, ಹೆಂಗಸರಿಗೆ, ವಯಸ್ಸಾಗಿರುವಂತಹ ಎಲ್ರಿಗೂ ಕೂಡ, ಮತ್ತು ಮಕ್ಕಳಿಗೆ, ಇಂಥವ್ರಿಗೆಲ್ಲ ಉಚಿತ ಕಾನೂನನ್ನು ಕೊಡ್ತೀವಿ. ಯಾಕೆ ಉಪಯೋಗಿಸ್ಕೊಳ್ತಾ ಇಲ್ಲ ನೀವು? ಬರೀ ಹೇಳ್ತೀವಿ ಲಾಯರ್ ಕೊಟ್ವಿ. ಯಾಕೆ ಕೊಟ್ರಿ ನೀವು? ಫ್ರೀ ಇದ್ದಾರಲ್ಲ ಲಾಯರ್, ಬನ್ನಿ. ನಾವು ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಹೇಳ್ತೀವಿ, ಬನ್ನಿ, ಉಚಿತ ಕಾನೂನು ಸೇವೆ ಇದೆ, ಉಚಿತ ಕಾನೂನು ಸೇವೆ ಇದೆ ಅಂತ. ಉಪಯೋಗಿಸ್ಕೊಳ್ಳಿ ಉಚಿತ ಕಾನೂನು ಸೇವೆಯನ್ನು. ನೀವು ಪ್ರತಿಷ್ಠಿತ ಲಾಯರೇ ಬೇಕು ಅಂತಂದರೆ ಅಲ್ಲಿರೋ ಲಾಯರ್ಸು ಪ್ರತಿಷ್ಠಿತರೇ, ಅವರೇನು ದಡ್ರನ್ನ ಏನು ತೊಗೊಂಡೋಗಿ ಕೂರ್ಸೋದಿಲ್ಲ. ಯಾಕೆಂದರೆ ಅಲ್ಲೂ ಇಂಟರ್ವ್ಯೂ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಜಡ್ಜ್ ಇಂಟರ್ವ್ಯೂ ಮಾಡಿ ಲಾಯರ್ನ ತಗೊಳ್ಳೋದು DLSAಗೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ. ಆ ಥರ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ಥರ ಲಾಯರ್ ಸೇವೆಸ್ ನಿಮಗೆ ಲಭ್ಯ ಇರುತ್ತೆ. ದಯವಿಟ್ಟು ನೀವು ಆಶಾ ಕಾರ್ಯಕರ್ತರು ಏನಿದ್ದೀರಾ, ಅಂಗನವಾಡಿ ಕಾರ್ಯಕರ್ತರಿದ್ದೀರಾ, ಹಳ್ಳಿಗೆ ಹೋದಾಗ ಹೇಳಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ, ತುಮಕೂರು ಜಿಲ್ಲೆಯಲ್ಲಿದೆ. ಹಳ್ಳಿಗಳಿಗೆ ಹೋದರೆ ಪ್ರತಿಯೊಂದು ತಾಲೂಕುಗಳಲ್ಲೂ ಇದೆ. ಅಲ್ಲಿ ಹೋಗಿ ನೀವು ಒಂದೇ ಒಂದು ಅರ್ಜಿಯನ್ನು ಕೊಟ್ಟು, ನನಗೆ ಉಚಿತವಾಗಿ ಲಾಯರನ್ನು ಕೊಡಿ, ನಮಗೆ ತೊಂದರೆ ಇದೆ ಅಂದರೆ ಪ್ರೀ ಲಿಟಿಗೇಷನ್ ಮಾಡಿ ಅಂತ. ಅಂದರೆ ಕೋರ್ಟಿಗೆ ಕೇಸ್ ಹಾಕೋಕ್ಕೆ ಇಷ್ಟ ಇಲ್ಲ ನಮಗೆ, ನಿಮ್ಮಲ್ಲೇ ಸಮಸ್ಯೆಯನ್ನು ಬಗೆಹರಿಸಿ ಅಂದರೆ ಅಲ್ಲೇ ಬಗೆಹರಿಸಿ ಜಡ್ಜು ಮುಂದೆ ಕೂತ್ಕೊಂಡು ಬಗೆಹರಿಸ್ತಾರೆ. ಇದಕ್ಕಿಂತ ಬೇಕಾ ನಿಮಗೆ? ಪ್ರತಿಯೊಂದು ಸಮಸ್ಯೆಗೂ ಉಚಿತ ಇರುತ್ತೆ. DLSA ಅಂತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಅದ್ರದ್ದು ಫ್ರೀ ನಂಬರ್ ಕೂಡ ಇರುತ್ತೆ. ನೀವು ಅಲ್ಲಿ ತುಮಕೂರಿಗೆ ಬಂದು ಒಂದ್ಸ ನಂಬರ್ ತೊಗೊಂಡು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಉಚಿತ ಕಾನೂನು ಇದೆಯಮ್ಮ. ಹೆಣ್ಣು ಮಕ್ಕಳಿಗಿದೆ, ವಯಸ್ಸಾದವ್ರಿಗೆ ಇದೆ, ಹಾಗೆಯೇ ಮಕ್ಕಳಿಗೆ ಉಚಿತವಾದ ಕಾನೂನು ಇರುತ್ತೆ. ಯಾಕೆ ಲಾಯರ್ನೇ ಹುಡ್ಕೊಂಡು ಹೋಗ್ತೀರಾ? ಫ್ರೀಯಾಗಿ ಕೊಡೋದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೋಸ್ಕರ ಅಂತಲೇ ಇರೋದು ಇದು, ಉಚಿತ ಕಾನೂನು ಅಂತಲೇ ಮಾಡಿದೆ ಸರ್ಕಾರ. ಆ ಉಚಿತ ಕಾನೂನನ್ನು ಉಪಯೋಗಿಸ್ಕೊಳ್ಳಿ. ನೀವು ಉಪಯೋಗಿಸ್ಕೊಂಡ್ರೆ ಪ್ರತಿಯೊಂದು ಫ್ರೀ. ಅಲ್ಲಿ ಯಾರೂ ಶಾಮೀಲಾಗಲ್ಲ, ನೋ ಲಾಯರ್ಸ್. ಲಾಯರ್ ಇದ್ದರೂ ಕೂಡ ಅವರು ಕಾನೂನು ಸೇವಾ ಪ್ರಾಧಿಕಾರ ಏನು ಹೇಳುತ್ತೆ ಅದರ ಪ್ರಕಾರ ನಡ್ಕೊಳ್ತಾರೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಮೋಸ ನಡೆಯಲ್ಲ, ಯಾವುದೇ ದುಡ್ಡು ಕಾಸನ್ನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವು ಲಾಯರ್ಗೆ ಅಂತ. ಕೇಸು ಕೋರ್ಟ್ನಲ್ಲಿ ಚೆನ್ನಾಗೇ ನಡೆಸ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನೀವು ಸ್ವಲ್ಪ ಅರಿವನ್ನು ಕೊಡಿ ಪ್ರತಿಯೊಬ್ಬರಿಗೂ ತಿಳಿಸಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಫ್ರೀ ಲಾಯರ್ ಕೊಡ್ತಾರೆ ಅಂತ, ದುಡ್ಡು ಕೊಡೋಕ್ಕೆ ಹೋಗ್ತಾರೆ. ನಾವು ಕರೆದು ಹೇಳ್ತೀವಿ, ದುಡ್ಡು ಕೊಡಬೇಡಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅನ್ನೋದು ಫ್ರೀ. ಅಲ್ಲಿ ಲಾಯರ್ಸ್ ಇರೋದು ಎಲ್ಲ ಎಕ್ಸ್ಪರ್ಟ್ಸ್, ಎಲ್ಲ 20 ವರ್ಷ 25 ವರ್ಷ 27 ವರ್ಷ ಸೇವೆ ಮಾಡಿರೋರೆ. ಅಂದರೆ ಸರ್ವಿಸ್ ಮೋಟೋ ಅಂತ ಇರುತ್ತೆ. ಎಲ್ರಿಗೂ ಕೂಡ ದುಡ್ಡು ಮಾಡಬೇಕು ಅಂತಲ್ಲ, ದುಡ್ಡು ಮಾಡೋದು ಪರ್ಸ್ನಲ್ ಕೇಸಲ್ಲಿ ಮಾಡ್ತಾರೆ. ಈ ಥರ ಕೆಲವು ಬಡವರಿಗೆ ಅಂತ ಇರುವಂತಹ ಕಾನೂನನ್ನು ಮಾಡೋದಕ್ಕೆ ಅಂತಲೇ ಸರ್ವಿಸ್ ಮೋಟೋ ಅಂತ ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಥರ ಸೇವೆಯಲ್ಲಿ ಪ್ರತಿಯೊಬ್ಬರು ಇದ್ದೀವಿ. ಒಂದು 45 ಜನ ನಾವು ತುಮಕೂರು ಜಿಲ್ಲೆಯಲ್ಲಿದ್ದೀವಿ. ಇದೇ ಥರ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇರುತ್ತೆ. ಸೊ ನೀವು ಯಾರೇ ಬಂದು ಕೇಳಿದ್ರು ಕೂಡ ಕೇಳಿ, ನಿಮ್ಮ ಮೊನ್ನೆ ಯಾವುದು ರೀಸೆಂಟಾಗಿ ಇಲ್ಲಿರುವಂಥ ಒಂದಷ್ಟು ಹಳ್ಳಿಗಳಿಂದ ನಮಗೆ ಅರ್ಜಿಗಳು ಬಂದಿದೆ. ಆ ಅರ್ಜಿಗಳು ಬಂದಾಗ ಅಲ್ಲಿ ಅವರೆಲ್ಲ ಲಿಸ್ಟ್ ಹಾಕ್ತಾರೆ. 40 ಜನ ವಕೀಲರಿಗೂ ಕೂಡ ಡಿವೈಡ್ ಮಾಡ್ತಾರೆ ಕೇಸಸ್ನ. ಆ 40 ಜನ ವಕೀಲರು ಆ ಕೇಸನ್ನು ಉಚಿತವಾಗಿ ಮಾಡಬೇಕು, ₹1 ತೊಗೊಳಂಗಿಲ್ಲ ಅವ್ರ ಹತ್ರ.
ಅವರ ಸಮಸ್ಯೆಯನ್ನು ಬಗೆಹರಿಸಿ ಅವ್ರಿಗೆ ಸಾಲ್ವ್ ಮಾಡಿ ಕೊಡಬೇಕಮ್ಮ. ಜಿಲ್ಲಾ ಕಾನೂನು ಪ್ರಾಧಿಕಾರದ ಮುಂದೆ ಯಾವ ರೀತಿ ಬರಬೇಕು, ಇವಾಗ ಆಶಾ ಕಾರ್ಯಕರ್ತರು ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ನಿಮಗೆ ಯಾವ ರೀತಿ ಈ ಪ್ರಕರಣಗಳನ್ನ ನಿಮ್ಮ ಹತ್ರ ತಲುಪಿಸಬೇಕು ಅನ್ನೋದ್ರ ಕುರಿತು ನೀವು ನಮಗೆ ಖಂಡಿತ ಸರ್. ಇವಾಗ ನೀವು ಹೇಳಿದ ತೊಂದರೆಗಳನ್ನು ಬಿಟ್ಟು ಬಾಲ್ಯ ವಿವಾಹ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ತೊಂದರೆಗಳು ಯಾವ್ದಾದ್ರು ನೀವು ಕಂಡಿದ್ರೆ ಅದನ್ನ ನೀವು ಹೇಳಿ. ನಿಮ್ಮಲ್ಲಿ ಎಲ್ಲೂ ಬಾಲ್ಯ ವಿವಾಹ ಯಾವುದು ನಡೀಲ್ವಾ? ಹೇಳಿ ಮತ್ತೆ ಅದ್ರ ಬಗ್ಗೆ. ಸ್ಟಾಪ್ ಮಾಡಿದ್ರು ಅಲ್ಲಿ ಸ್ಟಾಪ್ ಆಯ್ತು. ಓಕೆ. ಆಮೇಲೆ ಅವರು ಡೇಟ್ ಆದ್ಮೇಲೆ ಅದು ಸ್ವಲ್ಪ ತಡೆದಾಗ ಬಿಡ್ತಾರೆ, ತಿರ್ಗಾ ಆಮೇಲೆ ಅಲ್ಲ, ಅದು 18 ವರ್ಷ ಆದ್ಮೇಲೆ ಅದು ಬೇರೆ ವಿಷಯ. ಬಟ್ ನಿಮ್ಮ ಕಣ್ಣಿಗೆ ಕಂಡಾಗ ನೀವು ಅದನ್ನ ತಡೆದಿದ್ದೀರಾ? ತಡೆದಿರುತ್ತೆ. ನಾನು ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾದಾಗೆ ಸ್ವಲ್ಪ ಅದೇ ಇದು ಸಮಿತಿಗೆ ಡೈರೆಕ್ಟಾಗಿ ಅವರೇ ಬರಬೇಕಾ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಅಲ್ಲಿಗೆ ಎಲ್ಲಾದರೂ ನಂಬರ್ ಕನೆಕ್ಟ್ ಮಾಡೋಕ್ಕೆ ಅಥವಾ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಏನಾನ ಕ್ಲಿಪ್ ಚಾಟ್ಗಳ ಥರ ಏನಾದರೂ ಇದ್ದರೆ ಅಲ್ಲಲ್ಲಿ ಸ್ವಲ್ಪ ಇದನ್ನ ಮಾಡಿದ್ರೆ ಅಲ್ಲೂ ಪಾಪ ಅವರು ಫ್ಯಾಕ್ಟ್ರಿಲಿ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರೆಗ್ನೆಂಟಲ್ಲಿ ಲೀವ್ ಕೊಡದೇ ಇರೋದು ಅಥವಾ ಅವರಿಗೆ ಇನ್ನೂ ವ್ಯವಸ್ಥೆ ಮಾಡದೇ ಇರೋದು. ಆಮೇಲೆ ಅವರು ಏನು ಅಲ್ಲಿ ಹಣ ಹೂಡಿದ್ದೀವಿ ಅದರಿಂದ ಬಂಡವಾಳಶಾಹಿಗಳು ಇದನ್ನ ತಗೊಬೇಕು ಅಷ್ಟೇನೆ, ಲಾಭ ತಗೊಬೇಕು ಅಷ್ಟೇನೆ. ಆ ದೃಷ್ಟಿ ಇರೋದ್ರಿಂದ ಎಲ್ಲ ಕಾನೂನು ಇದೆ, ಅದಕ್ಕೂ ಕಾನೂನು ಇದೆ, ಮಾಡಿದ್ದೀರಾ ಅದನ್ನೆಲ್ಲ ಒಪ್ಕೊಂತೀನಿ. ಆದರೆ ಅಲ್ಲೂ ಸ್ವಲ್ಪ ಇವರಲ್ಲಿ ಸ್ವಲ್ಪ ಅಂದರೆ ವರ್ಕರ್ಗಳಲ್ಲಿ ನಾಲೆಡ್ಜ್ಗೆ ಆಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸ್ವಲ್ಪ ಅಡ್ವರ್ಟೈಸ್ಮೆಂಟು ಆದರೆ ಪ್ರತಿಯೊಂದು ಫ್ಯಾಕ್ಟ್ರೀಸ್ ಅಲ್ಲೂ ಕೂಡ ಕೆಲಸ ಮಾಡುವ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯದಿಂದ ಮುಕ್ತಿ ಅಂತ ಒಂದು ಕಮಿಟಿಯನ್ನ ಮಾಡಿದ್ದಾರೆ. ಕಮಿಟಿನೂ ಮಾಡಿದ್ದಾರೆ. ಇಂಟರ್ನಲ್ ಕಮಿಟಿ ಅಂತಾನು ಇರುತ್ತೆ, ಎಕ್ಸ್ಟರ್ನಲ್ ಕಮಿಟಿ ಅಂತ ಒಬ್ರು ಹೋಗ್ತಾರೆ. ಇಂಟರ್ನಲ್ ಕಮಿಟಿಯಲ್ಲಿ ಇದೇ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯವನ್ನು ತಪ್ಪಿಸುವಂತಹದ್ದು, ನೀವು ಹೇಳಿದ್ರಲ್ಲ ಈಗ ಲೀವ್ ಕೊಡದೇ ಇರೋದು, ಗರ್ಭಿಣಿಯರಿಗೆ ಇದು ಮಾಡೋದು, ಆ ತರದನ್ನೆಲ್ಲ ಅವರು ಆ ಇಂಟರ್ನಲ್ ಕಮಿಟಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ಬೋದು. ಅಂದ್ರೆ ಇದು ಎಷ್ಟೋ ಜನ ಗೊತ್ತಿಲ್ಲ ಕಮಿಟಿ ಇದೆಯೋ ಇಲ್ಲ. ಬೋರ್ಡ್ ಹಾಕಿದ್ದಾರೆ ಬಟ್ ಅದು ಕಾನೂನು ಇದೆಯಾ ಇಲ್ವಾ ನೀವು ಅಂಗನವಾಡಿ, ನೀವು ಆಶಾ ಕಾರ್ಯಕರ್ತರು ಸ್ವಲ್ಪ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೇಳಿ. ಆಮೇಲಿಂದ ನೀವು ಹೇಳಿದ್ರೆ ಈಗ ತೊಂದರೆ ಆದ್ರೆ ನಾವ್ ಎಲ್ಲಿಗೆ ಬರ್ಬೇಕು ಅಂತ ಹೇಳಿ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಎಲ್ರಿಗೂ ಮುಕ್ತವಾಗಿದೆ. ತುಮಕೂರಿನಲ್ಲಿ ನಾನು ಹೇಳಿದ್ನಲ್ಲ, ಜಿಲ್ಲಾ ನ್ಯಾಯಾಲಯ ಏನಿದೆ, ಕೋರ್ಟ್ ಏನಿದೆ, ಕೋರ್ಟ್ ನಲ್ಲೇ ಒಂದು ಜಿಲ್ಲಾ ಕಾನೂನು ಪ್ರಾಧಿಕಾರ ಅಂತ ಒಂದು ಸಪರೇಟ್ ವಿಂಗ್ ಇದೆ. ನೀವು ಅಲ್ಲಿಗೆ ಬಂದು ಒಂದು ಅರ್ಜಿಯನ್ನ ಕೊಡಿ, ಅರ್ಜಿಯನ್ನ ಬರ್ಕೊಟ್ಟು ಈ ತರ ತೊಂದರೆ ಆಗ್ತಾ ಇದೆ ಅಂತ ನೀವು ಹೇಳ್ಬೋದು. ಸತಾಸತಿ ನಿಮ್ಮನ್ನೇ ಇಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ವಕೀಲರುಗಳಿಗೆ ನೇಮಿಸ್ತಾರೆ. ನಾವು ಹೋಗಿ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ನೋಡ್ಕೊಂಡು ಮಾಡ್ತೀವಿ. ಸೊ ಈ ರೀತಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನೀವು ಎನಿ ಟೈಮ್ ಬರ್ಬೋದು. ನಿಮ್ಗೆ ಅಲ್ಲಿ ಹೋಗಕ್ ತೊಂದರೆ ಅಂದ್ರೆ ಇಲ್ಲಿ ತಾಲೂಕುಗಳಲ್ಲಿ ಕೂಡ ಇದೆ. ಸೊ ನೀವು ಬೆಸ್ಟ್ ಅಂದ್ರೆ ಕೋರ ಅಂದ್ರೆ ನಮ್ಮ ತುಮಕೂರಿಗೆ ಬರುತ್ತೆ. ಸೊ ಹಾಗಾಗಿ ತುಮಕೂರಿಗೆ ಬಂತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಲ್ಲಿ ಬಂದು ಕಂಪ್ಲೇಂಟ್ ಅನ್ನ ಕೊಡ್ಬೋದಮ್ಮ. ನಿಮ್ಮ ಕಂಪ್ಲೇಂಟ್ ಅನ್ನ ಸಾಲ್ವ್ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಇವಾಗ ಹೆಂಗೆ DLS ಈಗ ಕಾನೂನು ಪ್ರಾಧಿಕಾರದ ಬಗ್ಗೆ ಹೇಳಿದ್ರು, ಹಾಗೆ ಒನ್ ಸ್ಟಾಪ್ ಸಖಿ ಸೆಂಟರ್ ಅಂತ ಇದೆ, ಅದ್ರ ಬಗ್ಗೆ ಅರಿವಿದೆ ಅಲ್ಲ? ಈಗ ನಿಮ್ಮ ಹತ್ರ ಯಾವುದೇ ಪ್ರಕರಣಗಳು ಬಂದರೂ ಕೂಡ ನೀವು ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡ್ತೀರಾ? ಇವಾಗ ನೀವು ಈ ಊರಿನ ಆಶಾ ಕಾರ್ಯಕರ್ತರಾಗಿ ಅಥವಾ PRI ಮೆಂಬರ್ಸ್ ಆಗಿ ನಿಮ್ಮ ಎದುರಿಗೆ ಯಾವುದೋ ಒಂದು ಪ್ರಕರಣಗಳು ಬಂದರೆ ನೀವು ಯಾವ ರೀತಿ ಅವ್ರನ್ನ ಹೋಗಿ ಅಪ್ರೋಚ್ ಮಾಡ್ತೀರಾ? ಯಾರನ್ನ ಸರ್? ಒನ್ ಸ್ಟಾಪ್ ಸಖಿ ಅಥವಾ ನಿಮ್ಗೆ ಯಾವ್ದಾದ್ರು ಪ್ರಕರಣಗಳು ಬಂದ್ರೆ ಯಾರ ಹತ್ರ ನೀವು ಹೋಗಿ ಅಪ್ರೋಚ್ ಮಾಡ್ತೀರಾ? ಮೇಡಮ್ ಅದ್ರ ಬಗ್ಗೆ ಬಂದ್ರೆ ಇವ್ರು ಫಸ್ಟ್ ನಮಗೆ ಏನಾನ ಆ ಥರದ್ದು ಏನಾನ ಎಲ್ಲಾದ್ರೂ ಇದೆಯಾ ಅಂತ ಕೇಳಿದಾಗ ನಾವು ಡೈರೆಕ್ಟ್ ಆಗಿ ಸಖಿ ಅಡ್ರೆಸ್ ಹೇಳಿ ಕಳಿಸ್ತೀವಿ ಮೇಡಮ್. ಜಿಲ್ಲಾ ಹಾಸ್ಪಿಟ್ಲಲ್ಲಿ ಮೇಲದ ಆಫೀಸ್ ಇದೆ, ಅಲ್ಲಿ ಎಲ್ಲ ಥರದ್ದು ಕಾನೂನು ಅರಿವಿನವ್ರು ಎಲ್ಲ ಇರ್ತಾರೆ, ಟೀಮ್ ಇದೆ. ಅಲ್ಲಿಗೆ ನೀವು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ರಿ ಅಂತ ಹೇಳಿ ಕಳಿಸ್ತೀವಿ. ನಾವು ತಿರ್ಗಾ ಅವ್ರಿಗೇನು ಹೇಳಲ್ಲ, ಅದನ್ನ ಫಾಲೋ ಅಪ್ ಮಾಡ್ತೀರಾ ಮೇಡಮ್? ಅವ್ರು ಹೋಗಿದ್ರಾ ಇಲ್ವಾ, ಅವ್ರನ್ನ ಮೀಟ್ ಮಾಡಿದ್ರಾ ಇಲ್ವಾ ಅಂತ ಮಾಡ್ತೀವಿ ಮೇಡಮ್. ಅವಂತ ಆದ್ರೆ ಅವರು ಇಲ್ಲಿಂದ ಕೇಳ್ಕೊಂಡು ಒಂದ್ಸರಿ 2 ಸರಿ ಹೋಗಿ ಬಂದಿರ್ತಾರೆ ಅಷ್ಟೇ ಮೇಡಮ್. ತಿರ್ಗಾ ಅಲ್ಲಿ ಮುಂದುವರಿಯರೆ. ಮೇಡಮ್ PHC ಅವರ ನೀವು? PHC ನ? ಓಕೆ. ಮಹಿಳೆಯರದ್ದು ಅತಿ ಹೆಚ್ಚು ಹೆಣ್ಣು ಮಕ್ಕಳು ಬರುತ್ತೆ ನಿಮ್ಮ ಹತ್ರ, ಹೌದಲ್ಲ? ಇಲ್ಲಿ ಅಂತಲ್ಲ, ಜನರಲ್ ಆಗಿ CH1 ನೀವು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅದು. ಓಕೆ. ಇಲ್ಲಿ PHC ಯಾರು ಬಂದಿಲ್ಲಲ್ಲ, ಡಾಕ್ಟರ್ಸ್ ಯಾರು? PHC ಕಡೆಯಿಂದಲೇ ಬಂದಿರೋದು ಸರ್. ಅವರು ಬಂದ್ಬಿಟ್ಟಿದ್ರೆ ಮೇಡಮ್ ತುಂಬಾ ಚೆನ್ನಾಗಿರೋದು ನಮ್ಗೆ. ಯಾಕೆಂದ್ರೆ ಎಕ್ಸ್ಪೆಷಲಿ ಇಲ್ಲಿ ಬರೋದೆಲ್ಲ ಹೆಣ್ಮಕ್ಳು ಫಸ್ಟ್ PHCಗೆ ಹೋಗ್ತಾರೆ ಚೆಕಪ್ಗೆ ಅಂತ. ಅಂದ್ರೆ PHC ಏನಾಗುತ್ತೆ ಅಂದ್ರೆ ಗರ್ಭಿಣಿ ಅಂತ ಗೊತ್ತಾಗುತ್ತೆ. ತಕ್ಷಣ ಅವ್ರೇನ್ ಮಾಡ್ತಾರೆ, ಇವ್ರನ್ನ ಕಳಿಸ್ತಾರೆ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಥವಾ ತಾಲೂಕು ಆಸ್ಪತ್ರೆಗೆ ಹೋಗಿ ಅಂತ. ಕೆಲವು ಸತಿ ಅವರು ಹೋಗೋದೇ ಇಲ್ಲ. ಇಲ್ಲಿ ನಮಗೆ ಲಿಸ್ಟ್ ಸಿಕ್ಬಿಡುತ್ತೆ ಯಾರು ಬಂದಿದ್ರು. ಯಾಕೆಂದರೆ ಒಂದು ಬುಕ್ ಇರುತ್ತೆ ದಿನಚರಿ, ಆ ದಿನಚರಿಯಲ್ಲಿ ವಹಿಯನ್ನು ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಅಲ್ಲಿ ಎಂಟ್ರಿ ಆಗುತ್ತೆ, ಇಂಥವ್ರು ಬಂದಿದ್ರು ಇಷ್ಟು ವರ್ಷ ಇಷ್ಟು ಅಂತ ಹೇಳಿ, ಹೌದಲ್ಲ? ಒಂದು ಬುಕ್ಕನ್ನು ಮೇಂಟೈನ್ ಮಾಡ್ತೀರಾ. ಸೊ ಆ ಬುಕ್ಕು ನಮಗೆ ನೆಕ್ಸ್ಟ್ ಕಾನೂನಿಗೆ ತುಂಬ ಈಸಿ ಆಗುತ್ತೆ. ಯಾಕೆಂದರೆ ಆ ಮಗುಗಾಗಿರುವ ತೊಂದರೆಯನ್ನು ಸರಿಪಡಿಸೋಕ್ಕೆ ಅಂತ ಒಂದು ಫಸ್ಟು ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗ್ತಾರೆ. ಈ ಒಂದು ಲೈಂಗಿಕ ಏನಿದೆ ಕೌಟುಂಬಿಕ ದೌರ್ಜನ್ಯ ಆದಾಗ, ಮನೆಯಲ್ಲಿ ಪ್ರೆಷರ್ ಆದಾಗ ಅವ್ರೇನು ಮಾಡ್ತಾರೆ, ತುಂಬ ತೊಂದರೆಗೊಳಗಾಗಿರ್ತಾರೆ. ಆಗ ಅವರಿಗೆ ಕೌನ್ಸಿಲಿಂಗ್ ಬೇಕಿರುತ್ತೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಪೊಲೀಸ್ ಸಹಾಯ ಬೇಕಾಗಿರುತ್ತೆ, ಪೊಲೀಸ್ ಅಲ್ಲೇ ಇರುತ್ತೆ.
ಮತ್ತು ಆಮೇಲೆ ಲಾಯರ್ ಬೇಕಾಗಿರ್ತಾರೆ, ಲಾಯರು ಕೂಡ ಅಲ್ಲೇ ಇರ್ತಾರೆ. ಒನ್ ಸ್ಟಾಪ್ ಸಖಿ ಸೆಂಟ್ರಲ್ಲಿ ಎಲ್ಲರೂ ಇರ್ತಾರೆ. ನೀವು ಅದನ್ನು ಯಾವ ಮಾರ್ಗವಾಗಿ ಹೇಗೆ ಅವ್ರಿಗೆ ಬರೀ ಸುಮ್ಮನೆ ಹೇಳಿ ಕಳಿಸ್ತೀರಾ ಅಥವಾ ಅಲ್ಲಿರುವ ಅಧಿಕಾರಿಗಳ ನಂಬರ್ ನಿಮ್ಮ ಹತ್ರ ಇದೆಯಾ? ಸಖಿ ನಂಬರ್ ಇದೆಲ್ಲ, ಅಲ್ಲಿಗೆ ನೀವು ಫೋನ್ ಮಾಡಿ ತಿಳಿಸ್ತೀರಪ್ಪ ಅವ್ರಿಗೆ? ಅಲ್ಲಿಗೆ ಹೇಳಲ್ಲ, ಒಂದ್ಸರಿ ಇವ್ರನ್ನ, ಯಾಕಂದ್ರೆ ಇವ್ರು ಇನ್ನೂ ಹೋಗ್ತಾರೆ ಇಲ್ವೋ ಪಾಪ, ಅವ್ರಿಗೆ ರಿಸ್ಕ್ ಕೊಟ್ಟರೆ ತಿರ್ಗಿ ಅವ್ರು ನಾವೇ ಬರ್ತೀವಿ ಅಂತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೇನು ಡೈರೆಕ್ಟ್ ಆಗಿ ಹೇಳಲ್ಲ, ಇವರಿಗೆ ಅಡ್ರೆಸ್ ಕೊಟ್ಬಿಟ್ಟು ಹೇಳ್ತೀವಿ ಇಂಥ ಹತ್ರ ಹೋಗ್ರಿ ಅಂತ. ಆಮೇಲೆ ಹೋದ್ರೆ ಇಲ್ವಾ ಅಂತ ಫಾಲೋ ಅಪ್ ಮಾಡ್ತೀವಿ. ನೋಡಿಲ್ಲ ಅಂದವ್ರಿಗೆ ಕರ್ಕೊಂಡೋಗಿ ಬಿಡ್ತೀವಿ ಸಮೀಕ್ಷೆ. ಸೊ ಸಖಿನ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಒನ್ ಸ್ಟಾಪ್ ಸಖಿಯನ್ನ. ಸೊ ದಯವಿಟ್ಟು ಇನ್ನು ಎಲ್ಲಾರ್ಗೂ ಹೇಳಿ, ಒನ್ ಸ್ಟಾಪ್ ಸಖಿ ಇರೋದೇ ಪಬ್ಲಿಕ್ಗೋಸ್ಕರ, ಅದನ್ನ ಅವರು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ. ಸರ್ಕಾರದ ಯೋಜನೆಗಳನ್ನ ಫ್ರೀ ಬಿಡಬೇಡಿ, ಅದನ್ನ ಉಪಯೋಗಿಸ್ಕೊಳ್ಳಿ. ಸರ್ಕಾರ ಕೊಟ್ಟಿರೋದೇ ಎಲ್ರಿಗೂ ಉಚಿತವಾಗಿ. ಒನ್ ಸ್ಟಾಪ್ ಸಖಿನೂ ಕೂಡ ಉಚಿತ, ಗೊತ್ತಿರಬೇಕು ನಿಮ್ಗೆ. ಅಲ್ಲಿ ಪ್ರತಿಯೊಂದು ಉಚಿತವಾಗಿ ಮಾಡ್ತಾರೆ. ನಿಮ್ ಕಡೆಯಿಂದ ಹೆಲ್ಪ್ಲೈನ್ ನಂಬರ್ಸ್ ಇವ್ರಿಗೆ ತಿಳಿಸ್ಕೊಡುವಂಥದ್ದು ಯಾವ್ದಾದ್ರು ಮುಖ್ಯವಾದ ಹೆಲ್ಪ್ಲೈನ್ ನಂಬರ್ಸ್ಗಳನ್ನ? ಒಂದು ಚೈಲ್ಡ್ ಹೆಲ್ಪ್ಲೈನ್ 1098 ಗೊತ್ತಿದೆ ಅಲ್ಲ ನಿಮ್ಗೆ? ಓಕೆ, ಅಲ್ಲೇ ಇದೆಯಲ್ಲ. ಇಲ್ಲ ಮೇಡಮ್, ಫುಲ್ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಅವರು. ಸೊ ಈಗ ಅದು ಕಂಪಲ್ಸರಿ ಹಾಕಿದೀವಿ, ಪ್ರತಿಯೊಂದು ಕಡೆ ಆ ಒಂದು ಹೆಲ್ಪ್ಲೈನ್ಸ್ನ ಹಾಕಬೇಕು ಅಂತ. ಯಾಕೆಂದ್ರೆ ಅದು ಕ್ಲೋಸ್ ಆಗಿದೆ. ದಯವಿಟ್ಟು ಅದನ್ನು ಓಪನ್ ಅಪ್ ಆಗಿ ಒಂಚೂರು ಮೇಲ್ಗಡೆ ಎಲ್ಲರೂ ಕಾಣಂಗೆ ಹಾಕಿದ್ರೆ ನೀವು ಗ್ರಾಮ ಪಂಚಾಯತಿಯವರು ಒಂದು ಸಹಾಯ ಆಗುತ್ತೆ. ಆಮೇಲೆ ಇಲ್ಲಿರುವಂತಹ ಸ್ಕೂಲ್ಗಳಲ್ಲಿ ಹಾಕಿದ್ದೀರಾ? ಎಲ್ಲ ಸ್ಕೂಲ್ಸ್ ಅಲ್ಲಿ ಎಲ್ಲ ಹಾಕಿದಾರಮ್ಮ, ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಕಿದಾರ. ಸೊ ದಯವಿಟ್ಟು ಆಮೇಲೆ PHCs ಅಲ್ಲಿ ಕೂಡ ಹಾಕ್ಸಿ. ಎಲ್ಲೆಲ್ಲಿದೆ ಈ ನಂಬರನ್ನ ಕಾಣೋಗಿ ಹಾಕ್ಬೇಕಪ್ಪ. ಕಾಣೋಗಿ ಹಾಕಿದ್ರೆ ಅಟ್ಲೀಸ್ಟ್ ಆ ನಂಬರ್ಗೆ ಹೆಲ್ಪ್ಲೈನ್ಗೆ ಸಹಾಯ ಮಾಡ್ತಾರೆ. ಆಮೇಲೆ ನೀವು DLSA ನಂಬರ್ ಒಂದನ್ನ ಇಲ್ಲಿ ತಗೊಳ್ಳಿ, ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅಂತ ಹೇಳಿ. ನಾನು ಆ ನಂಬರನ್ನು ನಿಮಗೆ ಇದು ಮಾಡ್ಕೊಡ್ತೇನೆ. ಆ ನಂಬರಿಗೆ ನೀವು ಕಾಲ್ ಮಾಡ್ತು ಅಂತಂದರೆ ಅಲ್ಲಿ ಕಾಲ್ ಮಾಡಿ ಕೇಳೋಕ್ಕಿಂತ ನೀವು ಎದುರಿಗೆ ಬಂದು ಅರ್ಜಿಯನ್ನು ಕೊಟ್ಟರೆ ಡೈರೆಕ್ಟಾಗಿ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಪ್ರೀ ಲಿಟಿಗೇಷನ್ ಅಂತಲೇ ನಾವು ಮಾಡ್ತೀವಿ. ಅವ್ರಿಗೆ ಹೇಳ್ತಾರೆ, ಕೋರ್ಟ್ ಅಂದ ತಕ್ಷಣ ಜನ ಹೆದರ್ಕೊಂಡು ಬಿಡ್ತಾರೆ ಹಳ್ಳಿಯವರು. ಅವ್ರಿಗೆ ಹೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೋರ್ಟ್ ಒಳಗೆ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ, ಜಡ್ಜ್ ಚೇಂಬರಲ್ಲಿ ಕೂತ್ಕೊಂಡು ಮಾತುಕತೆ ಆಡಿ ಕಳಿಸ್ಕೊಂಡು ಬ್ಲಾಕ್ ಮಾಡಿದಾಗ ಅವರು ಅಲ್ಲಿ ಒಂದಷ್ಟು ದುಡ್ಡು ಅಂತ ಬಂದಿರುತ್ತೆ. ಆಗ ಇವ್ರಿಗೆ ಒಂದು ನೋಟಿಸನ್ನು ಕಳಿಸ್ತಾರೆ, ಯಾರಿಗೆ ಕಳ್ಕೊಂಡಿರೋರಿಗೆ. ಅವಾಗ ಅವರು ಲಾಯರ್ನ ಇಟ್ಟು ಕ್ಲೈಮ್ ಮಾಡಬೇಕು. ಫಸ್ಟ್ ಯಾರು ಇಟ್ಕೊಂಡು ಕ್ಲೈಮ್ ಮಾಡ್ತಾರೆ ಅವ್ರಿಗೆ ಅಮೌಂಟ್ ಹೋಗುತ್ತೆ. ಅದ್ರ ಬಗ್ಗೆ ತುಂಬ ಚೇಂಜಸ್ ಆಗೋದು ತುಂಬ ಚೇಂಜಸ್ ಆಗಬೇಕು ಸೈಬರ್ ಕ್ರೈಮಲ್ಲಿ. ಯಾಕೆಂದರೆ ಮೊನ್ನೆ ಎಜುಕೇಟೆಡ್ಸೇ ಮಾಡ್ತಾರೆ. ಒಂದು ಒಳ್ಳೆಯ ಹುದ್ದೆಯಲ್ಲಿರುವಂತಹ ಅಧಿಕಾರಿ 80 ಲಕ್ಷ ರೂಪಾಯಿಯನ್ನು ಈ ಸೈಬರ್ ಕ್ರೈಮಲ್ಲಿ ಕಳ್ಕೊಂಡಿದ್ದಾರೆ. ಸೊ ಆಮೇಲೆ ಇದೆಲ್ಲ ಬಿಡಿ, ದುಡ್ಡಿನ ವಿಷಯ. ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಸೈಬರ್ ಕ್ರೈಮಲ್ಲಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ನೀವು ಒಂದು ಹೋದಾಗ ಹೇಳಿ, ಈ ವಿಡಿಯೋಗಳನ್ನು ಕಳಿಸ್ತಾರೆ, ನೇಕಡ್ ವಿಡಿಯೋಸ್, ಗೊತ್ತಾಗುತ್ತಲ್ಲ, ನೇಕಡ್ ಬೇರ್ ವಿಡಿಯೋಸ್ ಅಂದರೆ. ಸೊ ಆ ಥರ ವೀಡಿಯೋಸನ್ನು ಕಳಿಸಿದಾಗ ಆ ಹೆಣ್ಣು ಮಕ್ಳು ಏನು ಮಾಡ್ತಾರೆ, ಯಾವುದೋ ಒಂದು ಪ್ರೀತಿ ಪ್ರೇಮ ಅಂತ ಇನ್ಫ್ಯಾಚುಯೇಷನ್, ಆಕರ್ಷಣೆಗೆ ಒಳಗಾಗಿ ಅವರು ಕಳಿಸಿದಾಗ ಅವರು ಆ ಥರದಂತಹ ಒಂದು ಫೋಟೋಸು ಅದನ್ನೆಲ್ಲ ಇಟ್ಕೊಂಡು ಈ ಮಕ್ಕಳಿಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡೋದಲ್ದಲ್ಲೇ ಅವ್ರ ಹತ್ರ ದುಡ್ಡು ತರಿಸ್ಕೊಳ್ಳೋದು, ಬೇರೆ ಬೇರೆ ಥರ ಈ ಮಗುವನ್ನ ಜೀವನನ ಹಾಳು ಮಾಡೋವಂತಹದ್ದು, ಆ ಥರದ್ದೆಲ್ಲ ಮಾಡ್ತಾರೆ. ಇದರ ಬಗ್ಗೆ ದಯವಿಟ್ಟು ನೀವು ಹೋದಾಗ ನಿಮ್ಮ ಅಂಗನವಾಡಿಯಲ್ಲಿ ಸ್ವಲ್ಪ ಮಿಡಲ್ ಏಜ್ ಇದ್ದರೆ, ಒಂದು 10 ವರ್ಷ 11 ವರ್ಷ ಆ ಏಜ್ ಅವರಿತ್ತು ಅಂದರೆ ಅವರಿಗೆ ದಯಮಾಡಿ ತಿಳಿಸ್ಕೊಡಿ. ಆಮೇಲೆ ಪ್ರತಿಯೊಂದು ಮನೆಗೆ ಹಳ್ಳಿಗೆ ನೀವು ಹೋದಾಗ ಅಂಗನವಾಡಿಗಳಿಗೆ ವಿಸಿಟ್ ಆಗ್ತಿರಲ್ಲ ನೀವು ಮನೆಗಳಲ್ಲಿ, ಅವರ ತಂದೆ ತಾಯಿಗೆ ಹೇಳಿ, ಪ್ರತಿಯೊಂದು ಮಗು ಯಾರು ಒಂದು ವಯಸ್ಸಿನ ಮಗು ಇದೆ ಅಂದರೆ ಒಂದು 10 ವರ್ಷದಿಂದ ಆ ಪೀರಿಯಡ್ಸ್ ಆಗ್ತಾರಲ್ಲ ಅವ್ರಿಗೆ ಹೇಳಿ, ಒಂದು ಕ್ಯಾಲೆಂಡರಲ್ಲಿ ಆ ಪೀರಿಯಡ್ಸ್ಗೆ ಒಂದು ಇನ್ಶಿಲ್, ಆ ಮಗು ಇನ್ಶಿಲ್ ಹಾಕಿ ಯಾವ ದಿನ ಆಗುತ್ತೆ ಅದಕ್ಕೆ ಟಿಕ್ ಮಾಡೋಕ್ಕೆ ಹೇಳಿ. ಆ ಟಿಕ್ಕನ್ನು ಹಾಕಿದಾಗ ನೆಕ್ಸ್ಟ್ ಮಂತು ಆ ಮಗು ಏನೋ ಆಗಲಿಲ್ಲ ಅಂತಂದಾಗ ನನ್ನ ಹತ್ರ ಬಂದಿದ್ದಂತ ಎಲ್ಲರೂ ಹೇಳ್ತಾರೆ, ಮೇಡಮ್ ರಕ್ತ ಕಡಿಮೆ ಇತ್ತು ಮೇಡಮ್ ಅಂತಾರೆ. ಅಂದರೆ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ 9 ತಿಂಗಳು ಡೆಲಿವರಿನೇ ಆಗ್ಬಿಟ್ಟಿರುತ್ತೆ ಮಗುಗೆ, 11 ವರ್ಷದ ಮಗುಗೆ ಮಗು ಆಗುತ್ತೆ. ಸೊ ಈ ಥರ ಪ್ರಕರಣಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ನೀವು ನೋಡಿದಾಗ ಒಂದು ಮಗುವಿನ ವ್ಯತ್ಯಾಸ ಕಾಣುತ್ತಲ್ವ ಆಶಾ ಕಾರ್ಯಕರ್ತೆಯರಿಗೆ. ಒಂದು ಮಗುವನ್ನು ನೋಡಿದಾಗ ನಾವು ಮಾಮೂಲಿ ಮಗುಗೂ, ಯಾಕೆಂದರೆ ನಾವು ಎಲ್ಲ ಮಕ್ಕಳನ್ನ ಹೆತ್ತವ್ರೆ, ಒಂದು ಮಗುನ ನೋಡಿದಾಗ ಆ ಮಗುವಿನ ಚೇಂಜಸ್ ಗೊತ್ತಾಗುತ್ತೆ. ಆಗ ನೀವು ತಕ್ಷಣ ಅವರ ತಂದೆ ತಾಯಿಗೆ ಹೇಳಬೇಡಿ, ಖಂಡಿತವಾಗ್ಲೂ ಅವ್ರು ಬರೋದಿಲ್ಲ. ಎಲ್ಲರೂ ಚೈಲ್ಡ್ ಹೆಲ್ಪ್ಲೈನ್ಗೆ ಮತ್ತು ಮಕ್ಕಳ ರಕ್ಷಣಾ ಘಟಕ ಗೊತ್ತಿದೆ ಅಲ್ಲ ನಿಮಗೆ, ಮಕ್ಕಳ ರಕ್ಷಣಾ ಘಟಕ ಇದೆ, ಅಲ್ಲಿಗೆ ಒಂದು ಕಾಲ್ ಮಾಡಿ, ಇಲ್ಲಾಂದರೆ ಚೈಲ್ಡ್ ಹೆಲ್ಪ್ಲೈನ್ಗೆ ಮಾಡಿ. ಈ ಮಗುವನ್ನು ನೋಡಿದಾಗ ಮಗುವಿನಲ್ಲಿ ವ್ಯತ್ಯಾಸ ಕಾಣ್ತಿದೆ ಅಂತ, ಆಗ ಆ ಮಗುವನ್ನು ನಾವು ಸೇವ್ ಮಾಡ್ಬೋದು. ಜೊತೆಗೆ ಆ ಮಗುವಿಗೆ ರಕ್ಷಣೆಯನ್ನು ಕೂಡ ನಾವು ಕೊಡಬಹುದು.